ಹಾಯ್ ಹಲೋ ನಮಸ್ಕಾರ ಕನ್ನಡಿಗರಿ. ನಾನು ನಮ್ಮೂರು ಐನಾಪುರಿಂದ ಪ್ರಯಾಗರಾಜ್ಗೆ ಹೊಂಟಿದ್ದೀನಿ. ನಾವು ಹೆಂಗೆ ಓದಿವು ಏನೇನು ಮಾಡಿದೀವು ಅಂತೇಳಿ ನಿಮಗೂ ಕೂಡ ತೋರಿಸ್ತೀನಿ. ಮೊದಲ ಬೈಕ್ ಮ್ಯಾಗ ನಾ ಮತ್ತು ನಮ್ಮ ದೋಸ್ತ್ ಕೂಡಿ ಕುಡ್ಚಿ ರೈಲ್ವೆ ಸ್ಟೇಷನ್ಗೆ ಹೋದಿವಿ. ಅಲ್ಲಿ ನಮ್ಮ ಟ್ರೈನ್ ರಾತ್ರಿ 7 ಗಂಟೆಗೆ ಬಂತ್ರಿ. ಅದ್ರಾಗ ನಾವು ಕೂತ ಡೈರೆಕ್ಟ್ ಮೊದಲು ಮುಂಬೈಗೆ ಹೋದಿವಿ ರೀ. ಮತ್ತು ಮುಂಬೈಯಿಂದ ಬೆಳಿಗ್ಗೆ ಡೆಲ್ಲಿ ಟ್ರೈನ್ ಒಳಗೆ ಕುತ್ಕೊಂಡು ಆಗ್ರಾಕ್ಕೆ ಇಳಿದ್ವಿ. ಆಗ್ರಾದಾಗ ಮೊದಲು ಆಗ್ರಾ ಪೋರ್ಟ್ ನೋಡಿದೆವು, ಅಂತ ತಾಜ್ ಮಹಲ್ ನೋಡಿದೆವು. ಅದಾಗನ ಅದು ರಾತ್ರಿ ಅಯೋಧ್ಯ ಬಸ್ ಹಿಡ್ಕೊಂಡು ಬೆಳಗ್ಗೆ ಶ್ರೀರಾಮನ ದರ್ಶನ ತೊಗೊಂಡೆವು. ಅಯೋಧ್ಯ ಮುಗಿಸಿ ಕಾಶಿಗೆ ಹೋಗಿ ಕಾಶಿ ಶ್ರೀ ವಿಶ್ವನಾಥ್ ಅವರ ದರ್ಶನ ತೊಗೊಂಡೆವು. ಅಲ್ಲಿಂದ ಪ್ರಯಾಗರಾಜ್ಗೆ ಬಸ್ಸಿಗೆ ಕೂತೀವಿ. ಅಂತ ಪ್ರಯಾಗರಾಜ್ಗಿನ ಮುಟ್ಟೋದ್ರಲ್ಲಿ ಮನಗಂಡ ಟ್ರಾಫಿಕ್ ರೇಂಜ್. ನಾ ಇಲ್ಲಿಂದ ಬಸ್ ಅಂತ ಹೇಳ್ದೆ ಮಿನಿಮಮ್ ಇಲ್ಲಂದ್ರೆ 1-1.5 ಕಿಲೋಮೀಟರ್ ಮೊದಲು ನಡೆದಂತೆ. ಅದಾಗನ ಒಂದು ಸ್ವಲ್ಪ ಮತ್ತು ಏನಾಗಿತ್ತು, ಒಳಗೆ ಹೋಗೋಕೆ ಗಾಡಿನ ಬಂದು ಮಾಡಿಬಿಟ್ಟಿದ್ರಲ್ಲ. ಅದಕ್ಕೆ ಸ್ವಲ್ಪ ಮುಂದೆ ಹೋಗೋಣ ಮತ್ತು ಸ್ವಲ್ಪ ಟ್ಯಾಕ್ಸಿ ಇತ್ತು, ಅಲ್ಲಿ ಹಿಡ್ಕೊಂಡು ಕುಂಭಮೇಳ ಇರೋ ಜಾಗದ ಕಡೆ ಹೋದಿವಿ ರೀ. ಆದರೆ ರಿಕ್ಷಾದವ ಪೂರಾ ಕುಂಭಮೇಳ ಎಲ್ಲ ಬಂದು ಅಲ್ಲಿ ಬಿಡಲಿಲ್ಲ. ನಾವು ಇಲ್ಲೊಂದ್ರೆ 1-1.5 ಕಿಲೋಮೀಟರ್ ಮತ್ತು ದೂರ ಬಿಟ್ಟ. ಮತ್ತು ಅಲ್ಲಿಂದ ನಾವು ನಡ್ಕೋತ ಮತ್ತು ಕುಂಭಮೇಳ ಜಾಗದ ಕಡೆ ಹೋದಿವಿ ರೀ. ಇದ ನೋಡ್ರಿ ಕುಂಭಮೇಳ ಆಗೋ ಜಾಗ. ಇವೇನು ಟೆಂಟ್ ಗಟ್ಲೆ ಮಾಡಿದ ನೋಡ್ರಿ, ಅದರ ಸಾಧುಗಳು ಇರ್ತಾರ. ಇಂಥವೆಲ್ಲ ಬ್ರಿಡ್ಜ್ ಕಟ್ಟಿದಾರ್ರಿ, ಯಾಕಂದ್ರೆ ಈಚೆ ಕಡೆಯಿಂದ ಅಚ್ಚೆ ಕಡೆ ಹೋಗ್ಬೇಕು ಅಂತೇಳಿ. ಅಂತ ಮುಂದೆ ಸಂಗಮ್ ನದಿ ಒಳಗೆ ಸ್ನಾನ ಮಾಡಿದೇವ್ರಿ. ಈ ಸಂಗಮ್ ಒಳಗೆ ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿ ಕೂಡಿದವ್ರಿ. ಇದು ಲೇಟೇವ್ ಹನುಮಾನ್ಜಿ ಮಂದಿರ ರೀ. ಮಹಾಕುಂಭದ ಎಲ್ಲ ದರ್ಶನ ಮುಗಿಸಿ ರಾತ್ರಿ 1 ಗಂಟೆಗೆ ನಮ್ಮ ಟ್ರೈನ್ ಪ್ರಯಾಗರಾಜ್ ಜಂಕ್ಷನ್ ಎಂದಿತ್ತು. ಅದಕ್ಕೆ ನಾವು ರೈಲ್ವೆ ಸ್ಟೇಷನ್ಗೆ ಹೋದಿವ್ರಿ. ಅಲ್ಲಿಂದ ಬರೋಬ್ಬರ 34 ತಾಸು ಜರ್ನಿ ಮಾಡಿ ಕುಡ್ಚಿ ಬಂದಿರೋದು ನೋಡ್ರಿ.